ಮಟನ್ ಸಾರು ಪುಡಿ, ಕಾಯಿ, ಕಡಲೆ, ಲವಂಗ, ಎಲೆ, ಚಕ್ಕೆ, ಶುಂಠಿ, ಪುದೀನ, ಬೆಳ್ಳುಳ್ಳಿ. ನನ್ನ ಹತ್ರ ಸಾಂಬಾರು ಸೊಪ್ಪು ಇತ್ತಿಲ್ಲ. ನಮ್ಮನೆ ಚಿಕನ್ ತಂದಿದ್ರು ಅಂತ ಮಾಡೋಣ ಅಂತ ಮೊಟ್ಟೆ ಕೋಳಿ ತಂದಿದ್ರು. ಸಾಂಬಾರು ಮಾಡೋಣ, ಅನ್ನ ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಮಾಡೋಣ ಅಂದ್ಬಿಟ್ಟು ಸಾಯಂಕಾಲಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಹುಡುಗ ಕಬಾಬ್ ಮಾಡಮ್ಮ ಅಂದ. ಅವ್ನಿಗೆ ಎತ್ತಿಟ್ಟೆ. ಒಂದು 1/4 kg ಅಷ್ಟು ಎತ್ತಿಟ್ಬಿಟ್ಟು ಇನ್ನು ಬಾಕಿದನ್ನ ತೊಳೆದ್ಬಿಟ್ಟು ಮಡಗಿದೆ. ಈ ಕಡೆ ಕಾಯಿ, ಕಡಲೆ ಎಲ್ಲನೂ ಆಡಿಸ್ಕೊಂಡೆ, ಸಣ್ಣಕ್ಕೆ ಆಡಿಸ್ಕೊಂಡೆ. ಈ ಕಡೆ ಎಣ್ಣೆ ಹಾಕ್ತಾಯಿದ್ದೀನಿ. ಚಿಕನ್ನು, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಸುಂಡಿಸ್ಕೊಳ್ಳೋಣ ಅಂತ ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮುದ್ದೆ ಮಾಡಿದ್ರೆ. ಮೊಟ್ಟೆ ಕೋಳಿ ಮುದ್ದೆ ಮಾಡಿದ್ರೆ ಈ ಮಳೆಗಾಲ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಚಿಕನ್ ಸಾರು, ಮಟನ್ ಸಾರು ಉಣ್ಣೋಣ ಅನಿಸ್ತಾ ಇರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಎಣ್ಣೆ ಕಾದೈತೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಕಡೆ ಚಿಕನ್ ತೊಳ್ಕೊಂಡಿದ್ದೀನಿ, 2 ದಪ್ಪ ತೊಳ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲನೂ ಹಾಕ್ತೆ ಸುಂಡಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಸುಂಡಿಸ್ಬಿಟ್ಟು ನನಗೆ ಅರಿಶಿನ ಹಾಕ್ಕೊಂಡಿಲ್ಲ. ಮಟನ್ ಸಾರಿಗೆ ಅರಿಶಿನ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಅರಿಶಿನ ಹಾಕ್ಕೊಂಡಿಲ್ಲ. ಅರಿಶಿನ ಸ್ಲಿಪ್ ಮಾಡಿದ್ದೀನಿ. ನನ್ನ ಹತ್ರ ಸಾಂಬಾರು ಸೊಪ್ಪು ಇರಲಿಲ್ಲ, ಅದಕ್ಕೆ ಹಾಕ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ತಗೊಳ್ಳೋಣ ಅಂತಿದ್ದೆ, ಮಿಸ್ ಆಗ್ಬಿಡ್ತು. ದೂರ ಅಂಗಡಿ ಅಂದ್ಬಿಟ್ಟು ತಗೊಳಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ಚಿಕನ್ ಎಲ್ಲ ತೊಳೆದೆ, 2 ದಪ್ಪ 3 ದಪ್ಪ ತೊಳೆದಿದ್ದೀನಿ, ಹಾಕ್ತಾಯಿದ್ದೀನಿ. ಹೊಸಿ ಎತ್ತಿಟ್ಕೊಂಡಿದ್ದೀನಿ. ಸಾಯಂಕಾಲ ನಮ್ಮ ಹುಡುಗ ಕಬಾಬ್ ಮಾಡಮ್ಮ ಅಂತ ಹೇಳಿದ, ಅದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಕಬಾಬ್ಗೆ ಅಂದ್ಬಿಟ್ಟು ಆ ಕಡೆ ಎಲ್ಲ ಚೆನ್ನಾಗಿ ಸುಂಡಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಟನ್ ಸಾರು ಚಿಕನ್ ಸಾರು ಒಂದು ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿದ್ರೆ ಅಂಟು ಹಿಡಿಯೋದಿಲ್ಲ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಉಗಿಸ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮಟನ್ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಚಿಕನ್ ಒಂದು ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ 3-4 ವಿಷಲ್, 3 ಬಂದರೂ ಸಾಕು. 3 ವಿಷಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದೋಯ್ತದೆ. ಬೇಯಿಸ್ತಾಯಿದ್ದೀನಿ. ನಮ್ಮ ಹುಡುಗರು ಸ್ಕೂಲ್ಗೆ ಹೋದರು. ಈ ಕಡೆ ನಮ್ಮಮ್ಮ ಕಬಾಬ್ ಮಾಡಮ್ಮ ಅಂತ ಹೇಳಿದ, ಹಂಗೆ ಇಟ್ಟರೆ ಚೆನ್ನಾಗೋದಿಲ್ಲ ಅಂದ್ಬಿಟ್ಟು ಎಣ್ಣೆಲಿ ಸುಂಡಿಸ್ತಿದ್ದೀನಿ. ಸಾಯಂಕಾಲಕ್ಕೆ ಕಬಾಬ್ ಮಾಡ್ಕೊಳ್ಳೋಣ ಅಂತ. ಒಂದು ಮೊಟ್ಟೆ ಕೋಳಿಲಿ ಒಂದೇ ಒಂದು ಮೊಟ್ಟೆ ಇದ್ದಿದ್ದು ಹಾಕಿದೆ. ಇದೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಡಗಿದ್ರೆ ಸಾಯಂಕಾಲಕ್ಕೆ ಕಬಾಬ್ ಮಾಡ್ಕೊಬೋದು ಅಂತ ಮಡಗ್ತಾಯಿದ್ದೀನಿ. ಸುಂಡಿಸಿದ್ರೆ ಸಾಯಂಕಾಲಕ್ಕೆ ಮಾಡ್ಕೊಬೋದು ಅಂತ. ಈ ಕಡೆ ಕಾಯಿ ಆಡಿಸ್ಕೊಂಡೆ, ಖಾರ ಪುಡಿ ಕಲಿಸ್ಬಿಟ್ಟು ಚೆನ್ನಾಗಿ ಈ ಕಡೆ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ಳೋಣ ಅಂತ ಒಂದು ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕಿದ್ನಲ್ಲ, ಇಡ್ಲಿ ತಪ್ಪಲೆಯಲ್ಲಿ ಮಾಡ್ಕೊಳ್ಳೋಣ. ಜಾಸ್ತಿ ಸಾಂಬಾರು ಮಾಡಿದ್ರೆ ಬೇಯಿಸೋಕ್ಕಾಗಲ್ಲ ಅಂತ ಕುಕ್ಕರ್ ಚಿಕ್ಕದಕ್ಕೆ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಂಡೆ. ಇದು ಇಡ್ಲಿ ತಪ್ಪಲೆ ಇತ್ತಲ್ಲ, ಅದಕ್ಕೆ ಹಾಕ್ಕೊತಾಯಿದ್ದೀನಿ. ಎಲ್ಲನೂ ಏನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊತಾಯಿದ್ದೀನಿ, ಜಾಸ್ತಿ ಪಾತ್ರೆ ಐತವೆ ಅಂತ. ಹಾಕ್ಕೊಂಡು ಚೆನ್ನಾಗಿ ಮಟನ್ನು ಸಪ್ರೇಟಾಗಿ ಎತ್ತಿಟ್ಕೊತೀವಿ ನಾವು, ಎಲ್ಲ ಮಿಕ್ಸ್ ಮಾಡೋಲ್ಲ. ಸಾಂಬಾರು ಪುಡಿ ಅದಕ್ಕೆ ಬೇರೆ, ಮಟನ್ ಚಿಕನ್ ಮಾಡಿದಾಗ ಅದಕ್ಕೆ ಬೇರೆ ಸಪ್ರೇಟಾಗಿ ತೆಗೆದಿರಿಸ್ಕೊತೀವಿ. ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅದು ಹಾಕ್ಕೊಂಡ್ರೆ. ಸಾಯಂಕಾಲ ಸರಿ ಮುದ್ದೆ ಮಾಡಿ ಹುಡುಗರು ಬರ್ತಾವ ಮಾಡ್ಕೊಂಡು ಊಟ ಮಾಡೋಣ ಅಂತ. ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ಸಾಯಂಕಾಲ ಹಂಗಿಲ್ಲ ಅಂದ್ಬಿಟ್ಟು ನಮ್ಮ ಹುಡುಗರು ಬೆಳಗ್ಗೆ ತಂದರು ಚಿಕನ್ನ. ಬೇಗ ಮಾಡೋಣ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಅದೇ ಆಯಿತು. 2 ದಪ್ಪ 3 ದಪ್ಪ ಕೂಗಿಸ್ಕೊಂಡೆ, ಚೆನ್ನಾಗಿ ಬೆಂದೈತೆ. ಮತ್ತು ಇನ್ನೊಂದು ದಪ್ಪ ಇಡ್ಲಿ ತಪ್ಪಲೆಯಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಕಾಯಿ ಕಡಲೆ ಆಡಿಸ್ಕೊಂಡಿದ್ದೀನಲ್ಲ, ಅದನ್ನ
ಹಾಕ್ಕೊಳ್ಳೋದು. ಮೊನ್ನೆ ರಾತ್ರಿ ಇದು ನುಗ್ಗೆಕಾಯಿ ಸಾಂಬಾರು ಉಳಿದಿತ್ತು, ಅದನ್ನ ಬೇಯಿಸಿಟ್ರೆ ಆಗುತ್ತೆ ಅಂತ ಈ ಕಡೆ ಇಡ್ಲಿ ತಪ್ಪೆ ಮೇಲೆ ಚಿಕನ್ ಬೇಯಿಸಿದ್ದೀನಿ. ಖಾರ ಪುಡಿ ನೀರಲ್ಲಿ ಕಲಿಸ್ಬಿಟ್ಟು ಊದಿದ್ದೀನಿ, ಚೆನ್ನಾಗಿ ಬೇಯುತ್ತೆ. ಮೊಟ್ಟೆ ಕೊಳ್ಳಿ ಒಂದೇ ಒಂದು ಮೊಟ್ಟೆ ಇದ್ದಿದ್ದು. ಈಗ ಸ್ವಲ್ಪ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಉಪ್ಪಿಡಿಲಿ ಚೆನ್ನಾಗಿ, ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಬೇಯ್ತಾ ಐತೆ. ಚೆನ್ನಾಗಿ ಬೇಯಿಸ್ಮೇಲೆ ಕಾಯಿ ಹಾಕ್ಕೊಂಡು, ಕಡಲೆ ಆಡಿಸ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅತಿ ದಟ್ಟ ಇರಬಾರ್ದು, ಅತಿ ತೆಳ್ಳಗೂ ಇರಬಾರ್ದು, ಒಂದು ಮೀಡಿಯಮ್ ಆಗಿ ಸಾಂಬಾರು ಇರಬೇಕು. ಇದಕ್ಕೆ ಚೆನ್ನಾಗಿ ಒಂದು ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ. ಮಳೆಗಾಲ ಟೈಮಲ್ಲಿ ಏನೇನಾರ ಖಾರ ಆಗಿರೋ ತಿನ್ನಬೇಕು ಅನಿಸುತ್ತೆ. ಚಿಕನ್ ಒಂದು ವಾರದಿಂದ ಒಂದು ತಿಂಗಳಾಗಿತ್ತೇನೋ ತಂದಿರಲಿಲ್ಲ. ಮಕ್ಕಳೆಲ್ಲ ಆಸೆ ಪಡ್ತಿದ್ರು ಅಂದ್ಬಿಟ್ಟು ತರಿಸಿದೋ. ನಮ್ಮ ಹುಡುಗರು ಜಾಸ್ತಿ ಚಿಕನ್ ತಿನ್ನೋದಿಲ್ಲ, ಅವರು ಇಷ್ಟಪಡೋದಿಲ್ಲ. ಕಬಾಬ್ ಮಾಡಿದ್ರೆ ತಿಂತಾರೆ, ಏನಾದ್ರು ಸಾಂಬಾರು ಊಟ ಮಾಡ್ತಾರೆ ಅಷ್ಟೇ ಅವರು. ಈಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ನೋಡಿಕೊಂಡು ಉಪ್ಪು ಹಾಕೋತಾ ಇದ್ದೀನಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಅದೇ ಒಬ್ಬೊಬ್ಬರ ಮನೆ ಒಂದೊಂದು ಥರ ಮಾಡ್ತಾರಲ್ಲ, ಅದಕ್ಕೆ ಹೇಳಿದ್ದು. ನಮಗಿಂತ ಚಿಕ್ಕವರು ಇರ್ತಾರಲ್ಲ, ಅವ್ರಿಗೂ ಅರ್ಥ ಗೊತ್ತಾಗಿರ್ಬೋದು ಅಂತ ಹೇಳ್ತೀನಿ. ಅನ್ನ ಸಾರು ಈ ಥರ ರೆಡಿ ಆಯಿತು. ಸಾಂಬಾರೆಲ್ಲ ಚೆನ್ನಾಯಿತು. ಮಧ್ಯಾಹ್ನಕ್ಕೆ ರಾತ್ರಿಗೆ ಊಟಕ್ಕೆ ಮುದ್ದೆ ಮಾಡಿ ಸಾಂಬಾರು ಅನ್ನ ಇರ್ತದಲ್ಲ ಅದಕ್ಕೆ ಮುದ್ದೆ ಮಾಡ್ಕೊತೀವಿ. ರಂಗೋಲೆ ಚೆನ್ನಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗೈತೆ ಚೆನ್ನಾಗಿಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗದೋದ್ರೆ ಸ್ಕಿಪ್ ಮಾಡಿ. ಹನ್ನೆರಡು ಗಂಟೆ ಹೊರಗಡೆ ಬಂದರೆ ಎಲ್ಲ ಸ್ವಲ್ಪ ಬಿಸಿಲಿತ್ತು, ಬಟ್ಟೆ ಎಲ್ಲ ಒಣಗಿದ್ದು. ಈ ಕಡೆ ಮೋಡ ಆಗೋದು, ಬಿಸಿಲು ಮಳೆ ಹೋಗ್ತಾ ಇತ್ತು. ಬಟ್ಟೆ ಎಲ್ಲ ಒಗೆದಿದೆ. ಈ ಕಡೆ ಬಾತ್ರೂಮು ಸ್ನಾನ ಮನೆ ಕಡೆ ಇರೋದು ನಮಗೆ, ಈ ಕಡೆಯಲ್ಲೇ ಹೋಗಬೇಕು. ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಸೆಲ್ಫೆಲ್ಲ ಒರೆಸ್ಕೊಂಡು ಈ ಪಾತ್ರೆ ಎಲ್ಲ ಜೋಡಿಸಿ ಎಲ್ಲ ನೀಟ್ ಮಾಡಿದೆ. ಮನೆ ಹರಗ್ತಾನೆ ಇರ್ತದೆ, ನೀಟ್ ಮಾಡ್ತಾನೆ ಇದ್ದರೆ ಎಷ್ಟು ಮಾಡಿದ್ರು ಹರಗ್ತಾನೇ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಆವಾಗ ಕ್ಲೀನ್ ಮಾಡ್ಕೊಬಿಟ್ರೆ ಎಲ್ಲ ಸರಿ, ಆ ಕ್ಷಣವೇ ಕ್ಲೀನ್ ಮಾಡ್ಕೊಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಒಂದೇ ಸರ್ತಿ ಮಾಡೋಕ್ಕಾಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.